ಹಲೋ, ವೆಲ್ಕಮ್ ಟು SP ಅಡುಗೆ ಮನೆ. ಇವತ್ತು ನಮ್ಮ ಮನೇಲಿ ಯಾವ ರೀತಿ ವೆಜ್ ಪಲಾವ್ನ ಮಾಡ್ತೀನಿ ಅಂತ ನೋಡೋಣ. ಫಸ್ಟ್ಗೆ ಬೇಕಾಗೋ ಇಂಗ್ರೀಡಿಯೆಂಟ್ಸ್ ನೋಡೋಣ. ಬಟಾಣಿ, ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ವೆಜಿಟೇಬಲ್ಸ್ ಬೇಕಾಗುತ್ತೆ. ಮತ್ತು ಸ್ವಲ್ಪ ಗರಂ ಮಸಾಲ ಆ್ಯಂಡ್ ಸ್ವಲ್ಪ ಚಿಕನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಖಾರದ ಪುಡಿ, ಮೆಂತ್ಯ, ಡ್ರೈ ಮೆಂತ್ಯ ಬರುತ್ತಲ್ವ ಅದು, ಮತ್ತು ಟೊಮೆಟೊ, ಸಾಸಿವೆ ಮತ್ತು ಪಲಾವ್ ಐಟಮು. ಮತ್ತು ಬಟಾಣಿ ನಾನು ಫಸ್ಟ್ ನೆನೆಸಿಟ್ಕೊಂಡಿದ್ದೀನಿ. ಹಸಿದು ಬೇಕಾದರೆ ಹಾಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನೆನೆಸಿಟ್ಕೊಂಡು ಹಾಕ್ಕೊಳ್ಳಿ. ಮತ್ತು ಮೊಸರು ಬೇಕಾಗತ್ತೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಎಲ್ಲ ರುಬ್ಬಿಟ್ಕೊಂಡಿದ್ದೀನಿ. ಎಣ್ಣೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಕುಕ್ಕರ್ ಇಟ್ಕೊಂಡು, ಗ್ಯಾಸ್ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಅದು ಸ್ವಲ್ಪ ಕಾದಿದ್ದಾದಮೇಲೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದಿದ ನಂತರ ನೋಡಿ, ಈಗ ಸಾಸಿವೆ ಹಾಕ್ಕೊಳ್ಳಿ. ಸಾಸಿವೆ ಹಾಕಿದ್ದಾದಮೇಲೆ ಪಲಾವ್ ಐಟಮ್ಸ್ ಏನೇನಿದೆ ಅಲ್ವಾ ಅದನ್ನ ಹಾಕ್ಕೊಳ್ಳಿ. ಹಾಕಿದ್ದಾದಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಮೆಂತ್ಯ ಸೊಪ್ಪಿದೆ ಅಲ್ವಾ, ಡ್ರೈ ಮೆಂತ್ಯ ಸೊಪ್ಪು, ಅದನ್ನು ಹಾಕಿ ಫ್ರೈ ಮಾಡಿ. ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡಿದ್ದಾದಮೇಲೆ ಏನು ನಾವು ಹಚ್ಚಿಟ್ಕೊಂಡಿದ್ದೀರಲ್ವ ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪು ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ. ಅದು ಈರುಳ್ಳಿ ಒಂದು ಸ್ವಲ್ಪ ಎಣ್ಣೆಯಲ್ಲೇ ಫ್ರೈ ಆಗಬೇಕು. ನೋಡಿ ಈ ಥರ ಫ್ರೈ ಆದಮೇಲೆ ನಾವೇನು ಎತ್ತಿಟ್ಕೊಂಡಿದ್ದೀರಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಗೆ ಹಾಕೊಬೋದು, ಬಟ್ ಈ ಥರ ಹಾಕ್ಕೊಂಡ್ರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ, ಅದು ಹಸಿ ಫ್ಲೇವರ್ ಏನಿದೆ ಅಲ್ವಾ ಅದೆಲ್ಲ ಹೋಗೋವರೆಗೂ ಮಿಕ್ಸ್ ಮಾಡಿದ್ದಾದ ನಂತರ ಏನು ನಾವು ಟೊಮೆಟೊ ಹಚ್ಕೊಂಡಿದ್ದೀರಲ್ವ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಅದಕ್ಕೆ ಆ್ಯಡ್ ಮಾಡ್ಕೊಂಡಿದ್ದಾದಮೇಲೆ ಟೊಮೆಟೊ ಬೇಯಬೇಕಲ್ವಾ, ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಆಗಲೇ ನಾವೇನು ಎತ್ತಿಟ್ಕೊಂಡಿದ್ದೀರಲ್ವ ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದು ಒಂದು ಸ್ವಲ್ಪ ಇರುತ್ತಲ್ವ ಅದರಲ್ಲಿ, ಸೊ ಅದನ್ನು ನೀರು ಹಾಕಿ ಸ್ವಲ್ಪ ಆ ಟೊಮೆಟೊ ಬೇಯಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ನೀರು ಹಾಕಿ ಕದಲಿಸಿ ಅದಕ್ಕೆ ಅಟ್ಕೊಳ್ಳಿ. ನೋಡಿ ಈಗ ಟೊಮೆಟೊ ಎಲ್ಲ ಬೇಯ್ತಾ ಇದೆ, ಎಣ್ಣೆಯಲ್ಲೇ ಬೇಯಿಸ್ಕೊಳ್ಳಿ. ಒಂದು ಸ್ವಲ್ಪ ನೀರು ಹಾಕಿ ಸಾಕು. ಈಗ ನೋಡಿ ತರಕಾರಿ ಎಲ್ಲ ಏನು ಹಚ್ಚಿಟ್ಕೊಂಡಿದ್ದೀರಲ್ವ ಆ ತರಕಾರಿನೆಲ್ಲ ಹಾಕ್ಕೊಳ್ಳಿ. ಅದಕ್ಕೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿ, ತರಕಾರಿ ಕೂಡ ಬೇಯಬೇಕಲ್ವಾ, ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಹಾಕಿದ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ, ಮತ್ತು ಟೇಸ್ಟ್ ಕೂಡ ಇರುತ್ತೆ. ಅದಕ್ಕೆ ಉಪ್ಪು ಹಿಡಿಯುತ್ತೆ, ಆ ತರಕಾರಿಗಳಿಗೆಲ್ಲ ಉಪ್ಪು ಹಿಡಿಯುತ್ತೆ ಅಂತ ನೋಡಿ ಹಾಕ್ಕೊಂಡಿದ್ದೀನಿ ಉಪ್ಪು. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನಂತರ ಈಗ ಗರಂ ಮಸಾಲ ಮತ್ತು ಚಿಕನ್ ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಖಾರದ ಪುಡಿ ಹಾಕಬೇಕಾದ್ರೆ ಒಂದು ಸ್ವಲ್ಪ ನೋಡ್ಕೊಳ್ಳಿ. ಗರಂ ಮಸಾಲೆ ಮತ್ತು ಚಿಕನ್ ಮಸಾಲದಲ್ಲಿ ಒಂದು ಸ್ವಲ್ಪ ಖಾರ ಇರುತ್ತೆ, ಸೊ ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆಯಲ್ಲೇ ಹಾಕ್ಕೊಳ್ಳಿ. ಬೇಕಾದರೆ ಇನ್ನೊಂದು ಸತಿ ಹಾಕ್ಕೊಳ್ಬೋದು. ನೋಡಿ ಈಗ ಖಾರದ ಪುಡಿ ಆ್ಯಡ್ ಮಾಡ್ತಿದ್ದೀನಿ. ನಾನು ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಟೇಸ್ಟ್ ನೋಡಿ ಆಮೇಲೆ ಮತ್ತೆ ಹಾಕೋಣ ಅಂತೇಳ್ಬಿಟ್ಟು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿದ್ದಾದಮೇಲೆ ನಾವೇನು ಎತ್ತಿಟ್ಕೊಂಡಿದ್ರೆ ಮೊಸರನ್ನ ಅದನ್ನು ಆ್ಯಡ್ ಮಾಡೋಣ. ಆ್ಯಡ್ ಮಾಡಿ ಅದನ್ನು ಕೂಡ ಕಲಿಸ್ಕೊಳ್ಳೋಣ. ಚೆನ್ನಾಗಿ ಕಲಸಿ ನೋಡಿ. ಈಗ ನೋಡಿ ತರಕಾರಿ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸಿದೆ, ಅದರದ್ದು ಗ್ರೇವಿ ನೋಡಿ ಎಷ್ಟು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ತುಂಬ ಸ್ಮೆಲ್ ನೋಡಿ, ಅದ್ರ ಸ್ಮೆಲ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ನೀವು ಮಾಡಿದಾಗ ಗೊತ್ತಾಗುತ್ತೆ ಯಾವ ಥರ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ಈಗ ನಾನು 2 ಕಪ್ಪು ಅಕ್ಕಿ ಇಟ್ಕೊಂಡಿದ್ದೀನಿ. ಸೊ ನಮ್ಮ ಮನೇಲಿ ಇರೋ ಚಂಬಲ್ಲಿ 1 ಕಪ್ಗೆ 1 ಚಂಬು ಹಾಕಿದ್ರೆ ಸಾಕು. 2 ಕಪ್ ಈಕ್ವಲ್ ಆಗುತ್ತೆ 1 ಚಮ್ಗೆ. ಸೊ ನಾನು 2 ಚಂಬು ಇಟ್ಕೊಂಡಿದ್ದೀನಿ ನೀರು. ನಿಮಗೆ ಎಷ್ಟು ಬೇಕೋ ನೀವು ಆ್ಯಡ್ ಮಾಡ್ಕೊಬೋದು. ನೋಡಿ ಈ ಥರ ಇದೆ. ಈಗ ಈ ನೀರು ಒಂದು ಸ್ವಲ್ಪ ಕುದಿ ಬರಬೇಕು, ಚೆನ್ನಾಗಿ ಕುದಿ ಬರಲಿ. ಕುದಿ ಬರೋವರೆಗೂ ಆ ಲಿಡ್ನ ಕ್ಲೋಸ್ ಅಂದರೆ ಸುಮ್ಮನೆ ಅದ್ರ ಮೇಲೆ ಇಟ್ಟು ನೋಡಿ. ಈಗ ಕುದಿ ಬರ್ತಿದೆ ಅಲ್ವಾ, ಈಗ ಅದಕ್ಕೆ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ನಾನು 2 ಕಪ್ ಅಕ್ಕಿ ನಮಗೆ ಸಾಕಾಗುತ್ತೆ, ಒಂದು 4-5 ಮೆಂಬರ್ಸ್ ತಿನ್ಬೋದು. ನೋಡಿ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಈಗ ಅದೇನು ಕುದೀತಾ ಇದೆ ಅಲ್ವಾ ಅದಕ್ಕೆ ಹಾಕ್ಕೊಳ್ಳೋಣ. ನೋಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಈಗ ಇದನ್ನು ಚೆನ್ನಾಗಿ ಕಲಿಸ್ಬೇಕು. ಈ ಥರ ಪಲಾವು ಟೊಮೆಟೊ ಬತ್ತೇನ ಮಾಡ್ತಿದ್ರೆ ಚೆನ್ನಾಗಿ ಕಲಿಸ್ಬೇಕಾಗತ್ತೆ, ಯಾಕಂದರೆ ತಳ ಹಿಡ್ಬಿಡುತ್ತೆ ಅಲ್ವಾ, ಸೊ ಅದಕ್ಕೆ ಈಗ ನಾನು ಕಲಿಸ್ಕೊಂಡಿದ್ದೀನಿ. ಇದು ಕೂಡ
ಒಂದು ಕುದಿ ಬರೋವರೆಗೂ ಲಿಡ್ ಕ್ಲೋಸ್ ಮಾಡೋಣ. ಇವಾಗೂ ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ಆಗಲೇ ಟೇಸ್ಟ್ ಮಾಡಿದೆ, ಸೊ ಅದಕ್ಕೆ ಸ್ವಲ್ಪ ಸಪ್ಪೆ ಅನ್ನಿಸ್ತು, ಸೊ ಅದಕ್ಕೆ ನಾನು ಆ್ಯಡ್ ಮಾಡ್ಕೊತಿದ್ದೀನಿ. ನೋಡಿ ಈಗ ಒಂದು ಕುದಿ ಬಂತಲ್ವ, ಸೊ ಇದನ್ನು ಈಗ ತಿರ್ಸ್ಕೊಳ್ಬೇಕಾಗತ್ತೆ. ತಿರ್ಸ್ಕೊಂಡು ಆಮೇಲೆ ಲಿಡ್ ಕ್ಲೋಸ್ ಮಾಡಿ 1 ವಿಷಿಲ್ ಆರ್ 2 ವಿಷಿಲ್, ನಾನು ಕಾಮನಾಗಿ 1 ವಿಷಿಲ್ ಅಷ್ಟೇ ಕೂಗಿಸ್ಕೊತೀನಿ ನಮ್ಮ ಮನೇಲಿ. ನಿಮಗೆ ನೀವೆಷ್ಟು 1 ಆರ್ 2 ಅಷ್ಟೇ ಬೇಕಾಗುತ್ತೆ, ಜಾಸ್ತಿ ಬೇಡ. ಜಾಸ್ತಿ ಏನಾದರೂ ಹಾಕಿದ್ರೆ ಜಾಸ್ತಿ ನುಣ್ಣಗಾಗೋಗುತ್ತೆ. ನೋಡಿ 1 ವಿಷಿಲ್ ಆಯಿತು. ಸೊ ನಾನು ಏರ್ ಔಟ್ ಮಾಡಿಕೊಂಡು ಈಗ ವಿಷಿಲ್ನ ಕುಕ್ಕರ್ ಲಿಡ್ನ ಓಪನ್ ಮಾಡ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ರೆಡಿ ಆಗಿದೆ ಪಲಾವ್. ಈಗ ಈ ಪಲಾವ್ಗೆ ನೀವು ಮೊಸರನ್ನ ಆ್ಯಡ್ ಮಾಡ್ಕೊತೀನಿ. ಮೊಸರನ್ನ ಒಗ್ಗರಣೆಗೆ ಹಾಕ್ಕೊಂಡು ತಿನ್ನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ವೆಜಿಟೇಬಲ್ಸ್ ಎಲ್ಲ ಇದೆ, ಎಲ್ಲನೂ ಚೆನ್ನಾಗಿ ಬೆಂದಿದೆ, ಯಾವುದೂ ನುಣ್ಣಗೆ ಬೆಂದಿಲ್ಲ, ನೀಟಾಗಿ ಬಾಯಿಗೆ ಸಿಗೋ ಥರನೇ ಬೆಂದಿದೆ. ನೋಡಿ ಫಿನಿಶಿಂಗ್ ಟಚ್ ಹೇಗಿದೆ ಅಂತ, ತುಂಬ ಚೆನ್ನಾಗಿರುತ್ತೆ. ಮೊಸರು ಆ್ಯಡ್ ಮಾಡ್ಕೊತೀನಿ, ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ಮನೇಲಿ ಒಂದ್ಸರಿ ಮಾಡಿ ಟೇಸ್ಟ್ ಮಾಡಿ ನನಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಫುಲ್ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಸಪೋರ್ಟ್ ಮಾಡಿ ಹೀಗೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಥ್ಯಾಂಕ್ ಯು.